ಇವತ್ತು ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡ್ತಿದ್ದೀವಿ. ಹಾಗಾಗಿ ಇವತ್ತು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಬಣ್ಣ, ದೇವಿಗೆ ಯಾವ ನೈವೇದ್ಯವನ್ನ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇವತ್ತು ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡ್ತೀವಿ. ಮೊದಲನೇದಾಗಿ ದೇವಿಗೆ ಇವತ್ತು ಯಾವ ಬಣ್ಣ ಶ್ರೇಷ್ಠ, ಯಾವ ಬಣ್ಣದ ಬಟ್ಟೆಯನ್ನ ಧರಿಸ್ಬೇಕು ಅಂತ ಹೇಳೋದಾದ್ರೆ ನೋಡಿ, ಇವತ್ತು ನಮ್ಮ ನವರಾತ್ರಿಯ 4ನೇ ದಿನ ಆಗಿರುತ್ತೆ. 4ನೇ ದಿನ ಅಂತಂದರೆ ದೇವಿಗೆ, ದುರ್ಗಾದೇವಿಗೆ ನಾವು ಕೂಷ್ಮಾಂಡ ಅಲಂಕಾರ ರೂಪದಲ್ಲಿ ನೋಡ್ತೀವಿ. ಕೂಷ್ಮಾಂಡ ಅಂತಂದರೆ ಮೊದಲು ಭೂಮಿಯ ಸೃಷ್ಟಿಕರ್ತೆ ಅಂತ ಹೇಳ್ತೀವಿ. ಕೂಷ್ಮಾಂಡ ದೇವಿ ಅಂದರೆ ಭೂಮಿಯ ಸೃಷ್ಟಿಕರ್ತೆ. ಸೊ ಈ ಒಂದು ಅಲಂಕಾರದಲ್ಲಿ ದೇವಿ ಅಷ್ಟಭುಜಗಳು ಅಂದರೆ 8 ಕೈಗಳನ್ನು ಹೊಂದಿರ್ತಾರೆ. ಸೊ ಅಷ್ಟಭುಜ ದೇವಿ ಅಂತ ಕೂಡ ಹೇಳ್ತೀವಿ. ಈ ಕೂಷ್ಮಾಂಡ ದೇವಿಯ ಅಲಂಕಾರದಲ್ಲಿ ದೇವಿಯನ್ನು ನಾವು ನಮ್ಮ ಭೂ ವ್ಯವಹಾರಕ್ಕೆ, ಭೂಮಿ ವಿಷಯಕ್ಕೆ, ಮನೆ ವಿಷಯಕ್ಕೆ ಎಲ್ಲದಕ್ಕೂ, ಯಾಕಂದರೆ ಒಂದೊಂದು ದಿನ ಒಂದೊಂದು ಅಲಂಕಾರ ಬಂದಾಗ ಇವತ್ತಿನ ದಿನ ಅದಕ್ಕೆ ತುಂಬ ಶ್ರೇಷ್ಠವಾಗಿರ್ತಾರೆ ದೇವಿ. ಹಾಗಾಗಿ ನಮಗೆ ಏನು ಬೇಕು, ನಮ್ಮ ಕೋರಿಕೆ ಏನಿದೆ ಅದನ್ನು ಕೇಳ್ಕೊಳ್ಳೋ ಅಂತಹ ಒಂದು ದಿನವೇ ಇವತ್ತು 4ನೇ ದಿನ ಕೂಷ್ಮಾಂಡ ದೇವಿ ಅಲಂಕಾರದಲ್ಲಿ ದುರ್ಗಾದೇವಿಯನ್ನು ಪೂಜಿಸ್ತಾ ಹೋಗ್ತೀವಿ. ನೋಡಿ, 25/9/2025 ಇವತ್ತು 4ನೇ ದಿನ, ನವರಾತ್ರಿಯ 4ನೇ ದಿನ. ಇವತ್ತಿನ ಬಣ್ಣ ಅಂತ ಬಂದಾಗ ಹಳದಿ ಬಣ್ಣ ತುಂಬ ಮುಖ್ಯ. ಇವತ್ತಿನ ಬಣ್ಣ ದೇವಿಗೆ ಅಲಂಕಾರ ಮಾಡೋದಿದ್ದರೆ ಒಂದು ಹಳದಿ ಬಣ್ಣದ ಒಂದು ಬಟ್ಟೆಯನ್ನು, ವಸ್ತ್ರವನ್ನು ಕೊಡಿ. ಅಕಸ್ಮಾತ್ ನೀವೇನಾದರೂ ಯಾವ್ದಾದ್ರು ದೇವಿಗೆ ನೀವು ಕೊಡೋದಿದ್ದರೆ, ದಾನವಾಗಿ ದೇವಿಗೆ ಅಂತ ಏನಾದರೂ ಹರಕೆ ಇದ್ದು ಕೊಡೋದಿದ್ದರೆ ಹಳದಿ ಬಣ್ಣದ ಬಟ್ಟೆಯನ್ನು ಕೊಡಿ. ಅದೇ ರೀತಿ ನೀವು ಕೂಡ ಮನೆಯಲ್ಲಿ ನೀವೆಲ್ಲ ಯಾರ್ಯಾರು ಪೂಜೆ ಮಾಡ್ತಿರ್ತೀರ, ನೀವು ಕೂಡ ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ಹಾಕ್ಕೊಳ್ಳಿ. ಅದು ನಿಮಗೆ ಇವತ್ತಿನ ದಿನಕ್ಕೆ ತುಂಬ ಲಕ್ಕು, ತುಂಬ ಅದೃಷ್ಟವನ್ನು ಕೂಡ ತಂದುಕೊಡುತ್ತೆ. ಹಾಗಾಗಿ ಹಳದಿ ಅಂತ ಅಂದ್ರೇ ಗುರುವಿನ ಸಂಕೇತ ಅಂತ ಹೇಳ್ತೀವಿ. ಹಳದಿ ಬಣ್ಣ ಅಂತಂದಾಗ ನಮ್ಮ ಮೈ ಮೇಲೆ, ನಮ್ಮ ಮನೆಯಲ್ಲಿ ಇರುವಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸಿ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡೋ ಅಂಥ ಒಂದು ಬಣ್ಣ ಅಂತ ಹೇಳ್ತೀವಿ. ಅಂದರೆ ಒಂದು ಜ್ಞಾನ, ಒಂದು ವಿದ್ಯೆ, ಇದಕ್ಕೆ ತುಂಬ ನಮಗೆ ಒತ್ತು ಕೊಡೋ ಅಂಥ ಬಣ್ಣನೇ ಹಳದಿ ಬಣ್ಣ. ನೋಡಿ, ಇವಾಗ ಗೋಲ್ಡ್ ಅಂತ ಹೇಳ್ತೀವಿ, ಚಿನ್ನದ ಬಣ್ಣ ಕೂಡ ಹಳದಿ ಬಣ್ಣನೇ ಆಗಿರುತ್ತೆ. ಸೊ ಚಿನ್ನವನ್ನು ನಾವು ಯಾವ ರೀತಿ ಉಪಯೋಗಿಸ್ತೀವಿ, ಎಷ್ಟು ಗೌರವ ಕೊಡ್ತೀವಿ, ಅದನ್ನು ಲಕ್ಷ್ಮೀ ಸ್ವರೂಪದಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ಈ ಒಂದು ದಿನ ನೀವು ಹಳದಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಅಕಸ್ಮಾತು ನಿಮ್ಮ ದೇವಿಗಿಲ್ಲ, ನಿಮ್ಮ ಮನೆಯಲ್ಲಿ ನೀವು 9 ದಿನ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರೋ, ಇವತ್ತಿನ ದಿನ 4ನೇ ದಿನ ನಿಮ್ಮ ಮನೆಯಲ್ಲಿ ಒಂದು ಹಳದಿ ಬಟ್ಟೆ ಹಾಕ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು, ಅಥವಾ ಹಳದಿ ವಸ್ತ್ರವನ್ನು ಕೈ ಮೇಲೆ, ತೊಡೆ ಮೇಲೆ ಹಾಕ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು. ಈ ರೀತಿ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಡ್ರೆಸ್ಸು, ಕಾಸ್ಟ್ಯೂಮನ್ನು ಕೂಡ ನೀವು ಹಳದಿ ಬಣ್ಣಕ್ಕೆ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟ ಕೂಡ ನಿಮ್ಮಲ್ಲಿರುತ್ತೆ. ನೀವು ಮಾಡೋ ಪೂಜೆಗೆ, ನಿಮ್ಮ ಭಕ್ತಿಗೆ ನಿಮ್ಮ ಬಣ್ಣ ಕೂಡ ತುಂಬ ಮುಖ್ಯ ಆಗಿರುತ್ತೆ. ತುಲಾ ರಾಶಿ ಆಗಿರುತ್ತೆ. ತುಲಾ ರಾಶಿ ಸ್ವಾತಿ ನಕ್ಷತ್ರ ಆಗಿರುತ್ತೆ. ಸ್ವಾತಿ ನಕ್ಷತ್ರ ಅಂದ್ರೆ ರಾಹು ನಕ್ಷತ್ರ ಆಗಿರುತ್ತೆ. ಸೊ ಈ ಸ್ವಾತಿ ನಕ್ಷತ್ರ ಅಂತ ಬಂದಾಗ ರಾಹುವಿಗೆ ಆರಿದ್ರ, ಸ್ವಾತಿ, ಶತಭಿಷ 3 ನಕ್ಷತ್ರಗಳು ಕೂಡ ರಾಹುವಿನ ನಕ್ಷತ್ರ ಆಗಿರುತ್ತೆ. ರಾಹುವೇ ಅಧಿಪತಿಯಾಗಿರ್ತಾನೆ. ಸೊ ಈ ಸ್ವಾತಿ ನಕ್ಷತ್ರ ತುಲಾ ರಾಶಿ, ಇವತ್ತಿನ ದಿನ ತುಲಾ ರಾಶಿಯವರಾಗಿರ್ತಾರೆ.